ಬೆಳಗಾವಿ ಚಿಕ್ಕೋಡಿ ಕ್ಷೇತ್ರ ಗೆಲ್ಲೋದಕ್ಕೆ ಕಾಂಗ್ರೆಸ್ ಮೆಗಾ ಪ್ಲಾನ್ ಮಾಡಿಕೊಂಡಿದೆ. ಕ್ಷೇತ್ರಗಳ ಗೆಲುವಿಗಾಗಿ ಅಹಿಂದ ಪ್ಲಸ್ ಲಿಂಗಾಯತ ಸೂತ್ರವನ್ನ ಹೆಣೆಯಲಾಗಿದೆ. ಇದೇ ಸೂತ್ರದಿಂದ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಗೆಲ್ಲುವುದಕ್ಕಿತ್ತು. ಲೋಕಸಭೆಯಲ್ಲೂ ಕೂಡ ಅಹಿಂದ ಪ್ಲಸ್ ಲಿಂಗಾಯತ ಅಸ್ತ್ರಕ್ಕೆ ಈಗ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಎರಡೂ ಸಮುದಾಯಗಳ ಮತ ಸೆಳೆಯುವಂತಹ ತಂತ್ರಗಾರಿಕೆಯನ್ನು ರೂಪಿಸಿದೆ. ಈ ಬಗ್ಗೆ ಬೆಳಗಾವಿಯಿಂದಲೇ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಯಾವ ಸೂತ್ರವನ್ನ ಯಾವ ತಂತ್ರವನ್ನ ಕಾಂಗ್ರೆಸ್ ಪ್ರಯೋಗ ಮಾಡಿತ್ತೋ ಅದೇ ತಂತ್ರವನ್ನ ಲೋಕಸಭಾ ಎಲೆಕ್ಷನ್ ನಲ್ಲೂ ಕೂಡ ಉಪಯೋಗಿಸೋದಕ್ಕೆ ರೆಡಿ ಆಗಿದ್ದಾರಂತೆ. ಹಾಗಾದ್ರೆ ವಿಧಾನಸಭಾ ಎಲೆಕ್ಷನ್ನೇ ಬೇರೆ, ಲೋಕಸಭಾ ಎಲೆಕ್ಷನ್ನೇ ಬೇರೆ. ಅಲ್ಲಿ ಬಳಕೆ ಆಗಿರುವಂತಹ ತಂತ್ರ ಇಲ್ಲಿ ಬಳಕೆ ಆಗುತ್ತಾ? ಮತ್ತೆ ಸಂಪರ್ಕಕ್ಕೆ ಸಿಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಸೊ ಈ ಹಿಂದೆ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಅಹಿಂದ ಪ್ಲಸ್ ಲಿಂಗಾಯತ ಅಸ್ತ್ರವನ್ನ ಕಾಂಗ್ರೆಸ್ ನಾಯಕರು ಅಲ್ಲಿ ಪ್ರಯೋಗ ಮಾಡಿದ್ರು. ಆದರೆ ವಿಧಾನಸಭಾ ಎಲೆಕ್ಷನ್ನೇ ಬೇರೆ, ಆ ಟ್ರೆಂಡೇ ಬೇರೆಯದ್ದಾಗಿರುತ್ತೆ. ಯಾಕಂದ್ರೆ ಲೋಕಲ್ ಲೀಡರ್ಸ್ಗಳನ್ನ ಜನ ಆಯ್ಕೆ ಮಾಡೋದಕ್ಕೆ ಇಷ್ಟಪಡ್ತಾರೆ, ತಮಗೆ ಸಿಗುವಂತಹ ಲೀಡರ್ಸ್ಗಳನ್ನ ಆಯ್ಕೆ ಮಾಡೋದಕ್ಕೆ ಇಷ್ಟಪಡ್ತಾರೆ. ಆದರೆ ಯಾವಾಗ ಲೋಕಸಭಾ ಎಲೆಕ್ಷನ್ ಅಂತ ಬರುತ್ತೆ, ಕೇಂದ್ರದಲ್ಲಿ ಯಾವ ಸರ್ಕಾರ ಇರಬೇಕು ಅಥವಾ ಕೇಂದ್ರದಲ್ಲಿ ಯಾರ ನಾಯಕತ್ವ ಇರಬೇಕು ಅನ್ನೋದನ್ನ ಮತದಾರ ನಿರ್ಧಾರ ಮಾಡ್ತಾನೆ. ಸೊ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಶ್ರೀಕಾಂತ್, ಪ್ಲೀಸ್ ಕಂಟಿನ್ಯೂ. ನೋಡಿ, ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನಂತಂದ್ರೆ ಅತಿ ಹೆಚ್ಚು ಮತದಾರರು ಏನಂತಂದ್ರೆ ಲಿಂಗಾಯತ ಮತದಾರರು ಇರುವಂಥದ್ದು. ಹಾಗಾಗಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕ ಆಗಿರುವಂಥದ್ದು. ಇನ್ನೊಂದು ಕಡೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಏನಂತಂದ್ರೆ ಅಹಿಂದ ಮತಗಳೇ ನಿರ್ಣಾಯಕ ಆಗಿರುವಂಥದ್ದು. ಹಾಗಾಗಿ ತೂಗಿ ಅಳೆದು ಏನಂತಂದ್ರೆ ಆ ಭಾಗದಲ್ಲಿ ಏನೋ ಚಿಕ್ಕೋಡಿ ಭಾಗದಲ್ಲಿ ಏನು ಪ್ರಿಯಾಂಕಾ ಜಾರಕಿಹೊಳಿ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿರುವಂಥ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿಯನ್ನ ಅಲ್ಲಿ ಕಣಕ್ಕಿಳಿಸಿದ್ರೆ, ಮತ್ತೊಂದು ಕಡೆ ಏನಂತಂದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಏನು ಲಿಂಗಾಯತ ನಾಯಕಿ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನ ಕಣಕ್ಕಿಳಿಸಲಾಗಿದೆ. ಹಾಗಾಗಿ ಸಹಜವಾಗಿ ಏನಂತಂದ್ರೆ ಕಳೆದ ವಿಧಾನ ಪರಿಷತ್ ಹಾಗೆ ವಿಧಾನಸಭಾ ಚುನಾವಣೆಯಲ್ಲಿ ಈ ಎರಡು ಏನು ಪ್ರಮುಖ ಕಮ್ಯುನಿಟಿ ಏನಿದೆ, ಅದರಲ್ಲೂ ಅಹಿಂದ ವರ್ಗ ಏನಿದೆ, ಜೊತೆಗೆ ಲಿಂಗಾಯತ ವರ್ಗ ಏನಿದೆ, ಇವೆರಡನ್ನು ಒಂದುಗೂಡಿಸಿದ್ರೆ ಗೆಲುವು ಸುಲಭ ಅನ್ನೋದು ಈಗಾಗಲೇ ಏನಂತಂದ್ರೆ ಕಾಂಗ್ರೆಸ್ಗೆ ಪಕ್ಕಾ ಆಗಿರುವಂಥದ್ದು. ಹಿಂದೆ ನಡೆದಂಥ ವಿಧಾನ ಪರಿಷತ್ ಚುನಾವಣೆ ಆಗಿರ್ಬೋದು, ವಿಧಾನಸಭೆ ಚುನಾವಣೆ ಆಗಿರ್ಬೋದು ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಸಹ ಇದು ಸಾಬೀತಾಗಿರುವಂಥದ್ದು. ಹಾಗಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಏನಿದೆ, ಈ ಕ್ಷೇತ್ರದಲ್ಲಿ ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಉಸ್ತುವಾರಿಯನ್ನು ನೀಡಿದರೆ, ಮತ್ತೊಂದು ಕಡೆ ಏನಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಲ್ಲಿ ಏನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಯನ್ನು ನೀಡಲಾಗಿದೆ. ಹಾಗಾಗಿ ಇಲ್ಲಿ ಇಬ್ಬರು ಏನು ಅಹಿಂದ ನಾಯಕರಾಗಿರುವಂಥ ಸತೀಶ್ ಜಾರಕಿಹೊಳಿ ಹಾಗೇನೆ ಲಿಂಗಾಯತ ಪ್ರಬಲ ನಾಯಕಿಯಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರ ಕಾಂಬಿನೇಷನ್ನಲ್ಲಿ ಈಗ ಚುನಾವಣೆಯನ್ನ ಎದುರಿಸಲಾಗ್ತಾ ಇದೆ. ಪ್ರಮುಖವಾಗಿ ಇದೇ ಎರಡು ಅಸ್ತ್ರವನ್ನ ಮುಂದಿಟ್ಕೊಂಡು ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರ ಹಾಗೇನೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಎರಡನ್ನು ಗೆಲ್ಲಲಿಕ್ಕೆ ಈಗ ತಯಾರಿಯನ್ನ ಮಾಡಿಕೊಂಡಿರುವಂಥದ್ದು. ಇದರ ಜೊತೆಗೆ ಒಗ್ಗಟ್ಟು ಸಹ ಬಹಳಷ್ಟು ಪ್ರಮುಖ ಆಗಿರುವಂಥದ್ದು. ಏನು ಅಹಿಂದ ಪ್ಲಸ್ ಲಿಂಗಾಯತ ಪ್ಲಸ್ ಒಗ್ಗಟ್ಟು, ಇವು ಮೂರು ಸೇರಿದರೆ ಗೆಲುವು ಪಕ್ಕ ಅನ್ನೋದನ್ನು ಅರಿತುಕೊಂಡಿರುವಂಥ ಕಾಂಗ್ರೆಸ್ ನಾಯಕರು ಈ ಬಾರಿಯೂ ಸಹ ಲಿಂಗಾಯತ್ ಪ್ಲಸ್ ಅಹಿಂದ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಏನಂತಂದ್ರೆ ಬಹಳಷ್ಟು ವರ್ಕೌಟ್ ಆಗತ್ತೆ ಅನ್ನೋ ಒಂದು ಲೆಕ್ಕಾಚಾರ ಈಗ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಒಟ್ಟಾರೆ ಏನಂತಂದ್ರೆ ಈ ಬಾರಿ ಎರಡು ಕ್ಷೇತ್ರವನ್ನ ಗೆಲ್ಲಲಿಕ್ಕೆ ಕಾಂಗ್ರೆಸ್ ತಂತ್ರಗಳ ಮೇಲೆ ತಂತ್ರಗಳನ್ನ ಹೆಣಿತಾ ಇರುವಂಥದ್ದು. ಸಭಾ, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.